ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡಬೇಕಾಗಿತ್ತು. ನಮ್ಮೂರಲ್ಲಿ ಹಬ್ಬ ಇದೆ, ಕಾರ ಹಬ್ಬ ಅಂತ. ಹಳ್ಳಿ ಕಡೆ ಸೈಡೆಲ್ಲ ಈ ಟೈಮು ಮಾಡ್ತಾರೆ ಕಾರ ಹಬ್ಬ ಅಂತ. ಸೋಮವಾರ ಹಬ್ಬ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ನಮ್ಮಮ್ಮ ಎಲ್ಲ ಸೇರಿಕೊಂಡು ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ. ಇದು ಹಳ್ಳಿ ಕಡೆ ಸೈಡ್ ಮಾಡ್ತಾರೆ ಕಾರ ಹಬ್ಬ ಅಂತ. ಈ ಸ್ಟಾರ್ಟಿಂಗು ಸ್ವಲ್ಪ ಜನ ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ತಿಂಗಳು ಮುಗಿಯೋತ್ತಿಗೆ ಇನ್ನೂ ಸ್ವಲ್ಪ ಜನ ಮಾಡ್ತಾರೆ. ಇದು ನಾವು ಸ್ಟಾರ್ಟಿಂಗೇ ಮಾಡ್ತೀವಿ, ಪೌರ್ಣಮಿ ಬರುತ್ತಲ್ಲ ಆವಾಗಲೇ ಮಾಡಿಬಿಡ್ತೀವಿ ಹಬ್ಬನ. ಕೆಲವೊಂದು ಕಡೆ ಪೌರ್ಣಮಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದಿನದ ವಾರ 15 ದಿವಸ ಆದಮೇಲೆ ಮಾಡ್ತಾರೆ. ಬಟ್ ನಾವು ಸ್ಟಾರ್ಟಿಂಗೇ ಮಾಡೋದ್ರಿಂದ ಸೋಮವಾರನೇ ಇರೋದು ಹಬ್ಬ. ಹಂಗಾಗಿ ಬೇಗ ಮನೆ ಕ್ಲೀನ್ ಮಾಡೋಣ ಅಂತ ಎಲ್ಲ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ. ನಾನು ನಮ್ಮಮ್ಮ ನನ್ನ ತಂಗಿ ಎಲ್ಲ ಸೇರ್ಕೊಂಡ್ಬಿಟ್ಟು. ಮಕ್ಕಳಿಗೆ ರಜೆ ಕೊಟ್ಟಿದ್ದರು, ಸ್ಕೂಲ್ ಮೊಹರಂ ಕಡೆ ದಿನ ಅಂತ ರಜೆ ಕೊಟ್ಟಿದ್ದರು. ಹಂಗಾಗಿ ಮಕ್ಕಳೆಲ್ಲ ಅವ್ರ ಅಜ್ಜಿ ಮನೆ ಹತ್ರ ಹೋಗಿದ್ದರು. ಸೊ ನಾವು ನಮ್ಮ 3 ಜನ ಸೇರ್ಕೊಂಡು ಇವತ್ತು ಎಲ್ಲ ಮನೆ ಕ್ಲೀನ್ ಮಾಡಿಬಿಡೋಣ, ಮತ್ತು ಸರಿ ಆಗಲ್ಲ ಅಂತ ಇವತ್ತೇ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ. ನೋಡಿ, ಇಲ್ಲೆಲ್ಲ ಪಾತ್ರೆ ಎಲ್ಲ ಇದ್ವಲ್ಲ ಅಡುಗೆ ಮನೆಯಲ್ಲಿ, ಅವನ್ನೆಲ್ಲ ತೆಗೆದು ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ನೀಟಾಗೆಲ್ಲ ಇದು ಧೂಳೆಲ್ಲ ಹೊಡಿಬೇಕು. ಯಾಕಂದರೆ ನಮ್ಮನೆ ಅಟ್ಟ ಇರೋದ್ರಿಂದ ಧೂಳು ತುಂಬ ಸಿಕ್ಕಾಪಟ್ಟೆ ಧೂಳಾಗುತ್ತೆ ಅಟ್ಟ. ಹಾಗಾಗಿ ಧೂಳೆಲ್ಲ ಹೊಡಿಬೇಕು. ಮತ್ತು ನಮ್ಮದು ಕೋಣೆ ಸುಣ್ಣ ಬಳಿಬೇಕು ನಾವು. ಅಂದರೆ ನಮ್ಮದು ಸ್ವಲ್ಪ ಹಳೆ ಮನೆ ಥರ ಅಲ್ವಾ, ಸುಣ್ಣ ಬಳಿಬೇಕು. ಇವಾಗೆಲ್ಲ ಏನು ಮಾಡಿದ್ದಾರೆ ಅಂದರೆ ಫುಲ್ ಸಿಮೆಂಟೆಲ್ಲ ಮಾಡಿಸ್ಬಿಟ್ಟು ತೊಳೆಯೋ ಥರ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂದರೆ ಒಂಥರ ಟೈಲ್ಸ್ ಎಲ್ಲ ಹಾಕ್ಸ್ಬಿಟ್ಟು ತೊಳೆಯೋ ಥರ ಮಾಡ್ಕೊಂಡಿರ್ತಾರೆ. ಬಟ್ ನಮ್ದು ಹಂಗಲ್ಲ, ನಮ್ಮ ಅಜ್ಜ ಕಟ್ಟಿರೋದು ಅವಾಗ. ಸೊ ಹಂಗಾಗಿ ನಮ್ಮದು ಸುಣ್ಣನೇ ಬಳಿಬೇಕು. ನೋಡಿ, ಇಲ್ಲೆಲ್ಲ ಪಾತ್ರೆ ಎಲ್ಲ ಅಟ್ಟದ ಮೇಲಿದ್ದ ಪಾತ್ರೆ ಮತ್ತು ಎಲ್ಲೆಲ್ಲಿದೋ ಅದೆಲ್ಲ ಪಾತ್ರೆ ಎಲ್ಲ ತಂದುಬಿಟ್ಟು ಹೊರಗೆ ಹಾಕ್ಬಿಟ್ಟು ಎಲ್ಲ ಇಟ್ಬಿಟ್ಟಿದ್ದೀವಿ. ಎಲ್ಲ ತೊಳಿಬೇಕು ಇವಾಗ. ಎಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳಿಬೇಕು. ಅಟ್ಟ ತೋರಿಸ್ತೀನಿ ಬನ್ನಿ ಇವಾಗ ಎಷ್ಟು ಧೂಳಾಗಿದೆ ಅಂತ. ಅಟ್ಟ ಭಾಳ ದಿನ ಆಯಿತು, ಧೂಳೆಲ್ಲ ಏನೂ ಹೊಡೆದೇ ಇರಲಿಲ್ಲ ನಾವು. ಇಲ್ಲಿ ಎಷ್ಟು ಧೂಳು ಅಂದರೆ, ನಮ್ಮನೆ ಸುತ್ತಮುತ್ತ ಸ್ವಲ್ಪ ಮರ ಗಿಡ ಜಾಸ್ತಿ ಇದ್ದಾವೆ, ಮರ ಎಲ್ಲ ಇದ್ದಾವೆ. ಅವು ಗಾಳಿ ಏನಾದರೂ ಬಂತು ಅಂದರೆ, ಮರ ಜಾಸ್ತಿ ಜೋರಾಗಿ ಏನಾದ್ರು ಗಾಳಿ ಬಂತು ಅಂದರೆ ಮರದಿಂದ ಹಂಗೆ ಕಸ ಎಲ್ಲ ಉದುರಿ, ಹಂಚಿಂದು ಮನೆ ಅಲ್ವಾ, ಹಂಚಿನ ಸಂದಿಯಲ್ಲೆಲ್ಲ ಕಸ ಎಲ್ಲ ಉದುರ್ಬಿಟ್ಟು ಅಟ್ಟದ ಮೇಲೆಲ್ಲ ಧೂಳಾಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ನೀರು ಕ್ಲೀನ್ ಮಾಡಿರ್ತೀವಿ, ಮತ್ತು ಎತ್ತಾಸ್ತಿರ್ತೀವಿ, ಮತ್ತು ಅದೇ ಥರನೇ ಧೂಳಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಮಾಡ್ಬೇಕಾದ್ರೆ ಸ್ವಲ್ಪ ಏನೋ ಹಬ್ಬ ಅಂತ ಸ್ವಲ್ಪ ಕ್ಲೀನ್ ಮಾಡ್ಕೊಳೋದು ಅಷ್ಟೇ. ಧೂಳಾದರೂ ಪರವಾಗಿಲ್ಲ, ನೆಕ್ಸ್ಟು ಸುಮ್ಮನೆ ಹಬ್ಬ ಬಂದಾಗ ಹಿಂಗೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ನಮ್ಮದು. ಇವಾಗೆಲ್ಲ ಅಟ್ಟದ ಮೇಲಿಂದ ಎಲ್ಲ ಪಾತ್ರೆ ಎಲ್ಲ ಸ್ವಲ್ಪ ಕೆಳಗೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಧೂಳು ಹೊಡಿತಾ ಇದೆ ನಮ್ಮಮ್ಮ. ಬಟ್ ಇನ್ನೂ ಸ್ವಲ್ಪ ಚೀಲದಲ್ಲಿರೋವೆಲ್ಲ ಹಂಗೆ ಇಟ್ಟಿದ್ವಿ, ಏನೂ ತೊಳೆಯೋಕೆ ಹೋಗ್ತಾಯಿಲ್ಲ ಅವನ್ನ. ಇನ್ನೊಂದು ನೋಡ್ಕೊಂಡ್ರೆ ಆಯಿತು ಅಂತ. ಇವಾಗ ಇರೋದೇ ಜಾಸ್ತಿ ಇದೆ ಇವಾಗ ಕೆಲಸ ಎಲ್ಲ. ಪಾತ್ರೆ ಎಲ್ಲ ಜಾಸ್ತಿ ಇದ್ದಾವೆ, ಇವನ್ನೇ ತೊಳೆಯೋಕ್ಕೆ ಟೈಮ್ ಸಾಕಾಗಲ್ಲ. ಅವು ನೆಕ್ಸ್ಟು ಇನ್ನೊಂದು ಸತಿ ಯಾವಾಗಲೂ ತೊಳ್ಕೊಳ್ಳೋಣ ಅಂತ. ಹೆಂಗೋ ಚೀಲದಲ್ಲಿದ್ದಾವಲ್ಲ, ಅಲ್ಲಿ ಸೇಫಾಗಿರ್ತವೆ ಅಂತ ಸುಮ್ಮನೆ ಧೂಳೇನಾಗಿರಲ್ಲ ಅಂತ. ನೋಡಿ, ಇವಾಗೆಲ್ಲ ಧೂಳೆಲ್ಲ ಹೊಡೆದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೈತೆ ನಮ್ಮಮ್ಮ ಇವಾಗ. ಧೂಳೆಲ್ಲ ನೋಡಿ, ಆವಾಗ ಯಾವ ಥರ ಕಾಣಿಸ್ತಾ ಇತ್ತು, ಇವಾಗ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ಧೂಳೆಲ್ಲ ನೀಟಾಗಿ ಹೊಡೆಸ್ಬಿಟ್ಟೈತೆ. ಬಟ್ ನಾಳೆ ತಿರ್ಗಾ ನೋಡಿದ್ರೆ ಮತ್ತು ಅದೇ ಧೂಳು ಆಗಿರುತ್ತೆ. ಯಾಕಂದರೆ ನಮ್ಮ ಮನೆ ಮೇಲೆಲ್ಲ ಪಕ್ಕ ಹಿಂದ್ಗಡೆ ಎಲ್ಲ ಗಿಡ ಇರೋದ್ರಿಂದ ಹಂಚಿನ ಸಂದಿಯಲ್ಲೆಲ್ಲ ಕಸ ಎಲ್ಲ ಉದುರಿಬಿಡುತ್ತೆ ಜೋರಾಗಿ ಗಾಳಿ ಬಂದಂಗೆಲ್ಲ. ಏನು ಮಾಡೋಕ್ಕಾಗಲ್ಲ. ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತು ಈಗ ಬಂದು ಕೋಣೆ ಒಳಗೆಲ್ಲ ನಮ್ಮಮ್ಮ ನೀಟಾಗಿ ಅಲ್ಲಿ ಮೇಲೆಲ್ಲ ಕಸ ಎಲ್ಲ ಹೊಡೆದಿರುತ್ತಲ್ಲ, ಅದೆಲ್ಲ ಇವಾಗ ಕೆಳಗೆ ಬಂದಿರುತ್ತೆ ಕಸ ಎಲ್ಲ. ಸೊ ಅದನ್ನೆಲ್ಲ ಇವಾಗ ಸ್ವಲ್ಪ ಎಲ್ಲ ಧೂಳೆಲ್ಲ ನೀಟಾಗಿ ಹೊಡ್ಕೋಬೇಕು. ಎಲ್ಲ ಧೂಳೆಲ್ಲ ನೀಟಾಗಿ ಹೊಡ್ಕೊಂಬಿಟ್ಟು ಆಮೇಲೆ ಒಬ್ಬೊಬ್ಬರು ಒಂದು ಕೆಲಸ ಮಾಡ್ಕೊಂಡ್ರೆ ಬೇಗ ಆಗುತ್ತೆ. ನೋಡಿ, ಇಲ್ಲಿ ಪಾತ್ರೆ ಎಲ್ಲ ಹೊರಗೆ ಹಂಗೆ ಬಿದ್ದಿದ್ದಾವೆ. ಈಗ ಪಾತ್ರೆ ಎಲ್ಲ ತೊಳ್ಕೊಂಡು ಕೂತ್ಕೊಂಡ್ರೆ ಅದನ್ನು ಒಳಗೆ ಇಕ್ಕಾಗಲ್ಲ, ಯಾಕಂದರೆ ಎಲ್ಲ ಧೂಳಾಗ್ಬಿಡುತ್ತೆ. ಅದಕ್ಕೆ ಎಲ್ಲ ಧೂಳೆಲ್ಲ ಹೊಡೆದ್ಬಿಟ್ಟು ಎಲ್ಲ ಸುಣ್ಣ ಎಲ್ಲ ನೀಟಾಗೆಲ್ಲ ಬೆಳೆದ್ಬಿಟ್ರೆ ಆಮೇಲೆ ಬೇಕಾದ್ರೆ ಪಾತ್ರೆ ಎಲ್ಲ ಎಷ್ಟೊತ್ತಾಗುತ್ತೆ, ಪಾತ್ರೆ ಎಲ್ಲ ಬೇಗ ತೊಳೆದ್ಕೊಂಡು ಜೋಡಿಸ್ಕೊಂಡ್ರೆ ಆಯಿತು. ಒಬ್ಬರು ಕೊಟ್ಟಂಗೆ ಒಬ್ಬರು ಜೋಡಿಸ್ಕೊಂಬಿಟ್ರೆ ಮುಗಿಯುತ್ತೆ. ಆಮೇಲೆ ಇಲ್ಲಿ ನೋಡಿ, ಸ್ವಲ್ಪ ಗರಿನ ತಂದು ಹಾಕ್ಕೊಂಡಿದ್ದೆ. ಯಾಕಂದರೆ ಅಂಡೆ ಒಲೆಗೆ ನೀರು ಕಾಯ್ಸೋಕ್ಕೆಲ್ಲ ಬೇಕಲ್ವಾ. ಹಾಗಾಗಿ ಗರಿ ಅಂದರೆ ನಮ್ಮದೇನು ತೋಟ ಎಲ್ಲ ಏನಿಲ್ಲ, ಇಲ್ಲಿ ಪಕ್ಕದಲ್ಲಿ ಗರಿ ಕೊಡ್ತಾರೆ, ಅಲ್ಲಿಂದ ಗರಿ ತಗೊಂಬಂದಿದ್ದೆ. ಇವಾಗ ಅದೆಲ್ಲ ಸ್ವಲ್ಪ ಸಣ್ಣದಾಗಿ ಮುರಿದು ಹಿಂದ್ಗಡೆ ನಮ್ಮ ಹತ್ರ ಹಿಂದ್ಗಡೆ ಜಾಗ ಇದೆ, ಅಲ್ಲಿ ಹಾಕ್ಕೊಂಬಿಡ್ತೀವಿ. ಯಾಕಂದರೆ ಈ ಥರ ದೊಡ್ಡದಾಗಿ ಹಾಕಿದ್ರೆ ಜಾಗ ಜಾಸ್ತಿ ಹಿಡಿಯುತ್ತೆ, ಮತ್ತು ಅವಾಗ ಮುರ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವಾಗಲೇ ಎಲ್ಲ ಮುರಿದ್ಬಿಟ್ಟು ಸಣ್ಣಗೆಲ್ಲ ಮಾಡಿಬಿಟ್ಟು ಪೆಂಟಿ ಥರ ಕಟ್ಬಿಟ್ಟು ತಂದು ಅಲ್ಲಿ ನೋಡಿ ಜಾಗ ಇದೆಯಲ್ಲ, ನಮ್ಮ ಮನೆ ಹಿಂದ್ಗಡೆ ಜಾಗ ಇದೆ, ಸೌದೆ ಎಲ್ಲ ಹಾಕ್ಕೊಳಕ್ಕೆಲ್ಲ ಹಿಂದೆ ಮುಂದೆ ಎಲ್ಲ, ಅಲ್ಲಿ ಜಾಗ ಅಲ್ಲಿ ಹಾಕ್ಕೊಂಬಿಡ್ತೀವಿ. ಆಮೇಲೆ ಇಲ್ಲಿ ಸುಣ್ಣ ಎಲ್ಲ ನಮ್ಮಮ್ಮ ನೆನೆಹಾಕಿತ್ತು ಹಿಂದಿನ ದಿನ. ನಾವು ಇವತ್ತು ಸುಣ್ಣ ಬೆಳಿತೀವಿ ಅಂದರೆ ಹಿಂದಿನ ದಿನವೇ ನಾವು ಸುಣ್ಣನ ಒಂದು ನೆನೆಹಾಕಿರ್ಬೇಕು ಅದನ್ನು. ಅದು ಎಲ್ಲ ಅಂದರೆ ಸ್ವಲ್ಪ ನೆನ್ಕೊಂಡಿರ್ಬೇಕು, ಇಲ್ಲಾಂದರೆ ಅದೆಲ್ಲ ಫುಲ್ ಗಟ್ಟಿ ಆಗಿಬಿಟ್ಟಿರುತ್ತೆ, ಸುಣ್ಣ ಬೆಳೆಯೋಕ್ಕೆ ಬರೋಲ್ಲ, ಅದು ನೀಟಾಗಿ ಗೋಡೆಗೆಲ್ಲ ಅಂಟಲ್ಲ. ಹಾಗಾಗಿ ಅದನ್ನು ಹಿಂದಿನ ದಿನವೇ ನೆನೆಹಾಕಿರಬೇಕು. ಆಮೇಲೆ ನೋಡಿ, ಈ ಥರ ಎಲ್ಲ ಫುಲ್ಲೆಲ್ಲ ತೆಗೆದುಬಿಟ್ಟು ನೀಟಾಗೆಲ್ಲ ಕಸ ಹೊಡೆದು ಎಲ್ಲ ಧೂಳೆಲ್ಲ ಕೊಡು ಎಲ್ಲ ನೀಟ್ ಮಾಡ್ಕೊಂಡಿದ್ದೀವಿ. ಈಗ ಏನಿದ್ರು ಸುಣ್ಣ ಒಯ್ಯೋದು ಒಂದೇ ಬಾಕಿ ನೋಡಿ.
ಈ ಥರ ಎಲ್ಲ ಕಿತ್ತೋಗಿದೆ. ಅದು ಸ್ವಲ್ಪ ಪೇಂಟ್ ಮಾಡಿದ್ದೆ ನಮ್ಮಪ್ಪ, ಅದು ಸ್ವಲ್ಪ ಕಿತ್ತೋಗಿದೆ. ಅಲ್ಲೇನೆ ಅದು ಯಾಕಂದರೆ ಸುಣ್ಣದ ಗೋಡೆ ಅಲ್ವಾ, ಅದು ನಿಲ್ಲಲ್ಲ. ಏನೇ ಪೇಂಟ್ ಮಾಡಿದ್ರು ಅದು ನಿಲ್ಲಲ್ಲ. ಸ್ವಲ್ಪ ದಿನ ಆದಮೇಲೆ ಅದು ಕಿತ್ಕೊಂತ ಬರುತ್ತೆ. ಸ್ವಲ್ಪ ದಿನ ಹಂಗಿರಲಿ ಅಂತ ಬಿಟ್ಟಿದ್ದೀವಿ ನಾವೇ. ನೋಡಿ ಇವಾಗೆಲ್ಲ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಸುಣ್ಣ ಹೊಯ್ಕೊಂಡು ಹೋಗಬೇಕು. ಈ ಸುಣ್ಣ ಏನು ಗೊತ್ತಾ ನೋಡಿ, ಇಲ್ಲಿ ನನಗದು ಚೇರ್ ಹಾಕೊಂಡ್ರು ಅದು ಸಿಗಲ್ಲ. ಸ್ವಲ್ಪ ಹೈಟ್ ಇದೆ ಅಲ್ಲ ಕೋಣೆದೆಲ್ಲ ಗೋಡೆ ಎಲ್ಲ, ಅದ್ರ ಮೇಲೆ ಶೆಲ್ಫ್ ಇರುತ್ತಲ್ಲ, ಶೆಲ್ಫಿನ ಮೇಲೆ ಹತ್ತಿ ನಾನು ಒಯ್ತಾ ಇದ್ದೀನಿ ನೋಡಿ. ಹೆಣ್ಮಕ್ಳು ಕ್ಲೀನ್ ಅಂತ ಬಂದುಬಿಟ್ರೆ ಅಷ್ಟೇ, ಅವ್ರು ಯಾವ್ದ್ರ ಮೇಲೆ ಹತ್ತಿಬಿಟ್ಟು ಕ್ಲೀನ್ ಮಾಡೋಕ್ಕೂ ರೆಡಿ. ಒಟ್ಟಿನಲ್ಲಿ ಕ್ಲೀನ್ ಆಗಬೇಕಷ್ಟೇ ನಮಗೆ. ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ಬೇಕಷ್ಟೇ. ಇವಾಗೆಲ್ಲ ಸುಣ್ಣ ಎಲ್ಲ ಒಯ್ದಾಗಿದೆ ಆಲ್ರೆಡಿ, ಎಲ್ಲ ನೀಟಾಗಿ ಎಲ್ಲ ಒಯ್ದು ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಶೆಲ್ಫ್ ಎಲ್ಲ ನೀಟಾಗಿ ತೊಳ್ಕೊಂಬಿಡ್ಬೇಕು. ಯಾಕಂದರೆ ಆ ಸುಣ್ಣ ಒಯ್ದಿರೋದೆಲ್ಲ ಬಿದ್ದಿರುತ್ತಲ್ವ, ಹನಿ ಸುಣ್ಣದೆಲ್ಲ ಬಿದ್ದಿರುತ್ತೆ, ಸ್ವಲ್ಪ ಧೂಳು ಎಲ್ಲ ಇರುತ್ತಲ್ವ. ಇವಾಗೆಲ್ಲ ನೀಟಾಗಿ ಶೆಲ್ಫೆಲ್ಲ ಒರೆಸ್ಕೊಂಬಂದ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸ್ಕೊಂಬಿಟ್ರೆ ಸ್ವಲ್ಪ ಒಂದು ಅರ್ಧ ಕೆಲಸ ಮುಗೀತು. ಅಡುಗೆ ಕೋಣೆದು ಸ್ವಲ್ಪ ಕೆಲಸ ಮುಗಿದ್ಬಿಟ್ರೆ ನಮಗೆ ಅರ್ಧ ಕೆಲಸ ಅಲ್ಲೇ ಹಿಡಿಯುತ್ತೆ ನಮಗೆ. ಅದು ಮುಗಿದ್ಬಿಟ್ರೆ ನಮಗೆ ಅರ್ಧ ಕೆಲಸ ಅಲ್ಲಿ ಮುಗ್ದಂಗೆ. ಇನ್ನು ಉಳಿದಿದ್ದೆಲ್ಲ ಬೇಕಾದ್ರೆ ಮಾಡ್ಕೊಬೋದು ನಿಧಾನಕ್ಕೆ. ಆಮೇಲೆ ಎಲ್ಲ ಪಾತ್ರೆ ಎಲ್ಲ ತೆಗ್ದಿಕ್ಕಿದ್ವಲ್ಲ, ಅದಕ್ಕೆ ನೋಡಿ ಇವಾಗೆಲ್ಲ ನೀಟಾಗಿ ತೊಳೆಯೋಣ ಅಂತ ನನ್ನ ತಂಗಿ ಎಲ್ಲ ತೊಳಿತಾ ಇದ್ಲು. ಇಲ್ಲಿ ನಾನು ಸ್ವಲ್ಪ ಶೆಲ್ಫ್ ಅಂಕಲೆಲ್ಲ ನೀಟಾಗಿ ಒರೆಸ್ಕೊಂಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ. ಸದ್ಯ ಇವತ್ತು ಹೆಂಗೋ ಮಕ್ಕಳಿಗೆ ಸ್ವಲ್ಪ ರಜೆ ಕೊಟ್ಟಿದ್ದರು, ಹಂಗಾಗಿ ಸ್ವಲ್ಪ ಬಚಾವಾಗಿದ್ದೀವಿ. ಇಲ್ಲ ಅಂದಿದ್ರೆ ಮಕ್ಕಳಿದ್ರಂತೂ ಬರೀ ಅವ್ರು ನೋಡೋದೇ ಆಗಿರೋದು. ಅಂದರೆ ಮಕ್ಕಳು ರಜೆ ಕೊಟ್ಟು ಅವ್ರ ಅಜ್ಜಿ ಮನೆಗೆ ಹೋಗಿರೋದಕ್ಕೆ ಪರವಾಗಿಲ್ಲ. ಅಕಸ್ಮಾತ್ ಇಲ್ಲೇ ನಮ್ಮ ಮನೇಲಿ ಇಲ್ಲೇ ಇದ್ದಿದ್ದರೆ ನೋಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅವ್ರದ್ದು ಒಂದು ಕಡೆ ಕಾಟ, ಈ ಕಡೆ ಮನೆ ಕ್ಲೀನಿಂಗು ಸಾಕಾಗಿ ಹೋಗ್ಬಿಡುತ್ತಪ್ಪ. ಯಾಕಾದರೂ ಈ ಹಬ್ಬ ಹರಿದಿನ ಬರುತ್ತಪ್ಪ ದೇವರೇ, ಮನೆ ಕ್ಲೀನಿಂಗು ಇದೆಲ್ಲ ಏನಕ್ಕಪ್ಪ ಸಾಕಾಗ್ಬಿಡುತ್ತೆ. ನೋಡಿ ಇವಾಗೆಲ್ಲ ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ನೆಲ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಇವಾಗ ಗ್ಯಾಸು ಮತ್ತು ಶೆಲ್ಫು ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಅಂದರೆ ಇದು ಸುಣ್ಣ ಹೆಂಗೆ ಗೊತ್ತಾ, ಇದು ಎಲ್ಲ ಫುಲ್ಲು ಆರಬೇಕು ಸುಣ್ಣ, ಎಲ್ಲ ಒಣಗಬೇಕು. ಆವಾಗಲೇ ಅದು ಯಾವ ಥರ ಹತ್ತಿದೆ ಅಂತ ಗೊತ್ತಾಗೋದು. ಹಸಿ ಇದ್ದಾಗ ಅದಷ್ಟು ಗೊತ್ತಾಗಲ್ಲ. ನೋಡಿ ಇನ್ನೂ ಕ್ಲೀನಿಂಗ್ ಇದೆ. ಸದ್ಯ ಕೋಣೆ ಒಂದು ಕ್ಲೀನ್ ಆಗಿದೆ ಅಷ್ಟೇ. ನನ್ನ ತಂಗಿ ಎಲ್ಲ ಪಾತ್ರೆ ತೊಳಿತಾ ಇದ್ದಾಳೆ. ಇನ್ನು ಎಲ್ಲ ಕ್ಲೀನಿಂಗ್ ಮಾಡಬೇಕು. ಇನ್ನು ಅಲ್ಲೆಲ್ಲ ನೆಲಮನೆಯಲ್ಲಿ ಪರ್ಸಲೆಲ್ಲ ಅಳ್ಳಿರೋದೆಲ್ಲ ಹಂಗೆ ಇದೆ. ಸದ್ಯಕ್ಕೆ ಕೋಣೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಅದೆಲ್ಲ ಎಷ್ಟೊತ್ತಾಗಲ್ಲ ಪಟ ಅಂತ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಇವಾಗ ಇದನ್ನೆಲ್ಲ ನೀಟಾಗಿ ನೋಡಿ, ಇಲ್ಲಿ ಎಷ್ಟು ಒಂಥರ ಮಿಕ್ಸಿ ಈ ಥರ ಎಲ್ಲ ಹಾಕ್ಬೇಕಾದ್ರೆ ಖಾರ ಎಲ್ಲ ಸಿಡಿದಿರುತ್ತಲ್ಲ, ಗೋಡೆ ಎಲ್ಲ ಇದಾಗಿರುತ್ತೆ. ಮತ್ತು ಇದು ದೀಪದ್ದು ಇದು ಅಂದರೆ ದೀಪ ಹಚ್ಚೋದು ನಮ್ದು ಗೂಡು. ಇವಾಗೆಲ್ಲ ದೇವ್ರ ಮನೆ ಅಂತ ಮಾಡ್ಕೊಂಡಿರ್ತಾರೆ. ಇದು ನಮ್ಮದು ನಮ್ಮ ಅಜ್ಜ ಕಟ್ಬೇಕಾದ್ರೆ ಬರೀ ಇಷ್ಟಷ್ಟೇ ಗೂಡಷ್ಟೇ ಕಟ್ಟಿರೋದು. ಅದು ದೇವ್ರ ಮನೆ ಅಂತ ಏನು ಸಪ್ರೇಟಾಗಿಲ್ಲ ನಮ್ಮದು, ಅದೊಂದು ಗೂಡಷ್ಟೇ. ಅಲ್ಲೇ ನಾವು ದೀಪ ಎಲ್ಲ ಸಂಜೆ ದೀಪ ವಾರ ಎಲ್ಲ ಮಾಡಿದಾಗೆಲ್ಲ ಹಚ್ಕೊಳೋದು. ಇನ್ನು ಫೋಟೋ ಎಲ್ಲ ನಡು ಮನೆಯಲ್ಲಿ ಇಟ್ಟಿದ್ದೀವಿ ನಾವು. ಅಲ್ಲಿಗೆ ಹೊಡೆದ್ಬಿಟ್ಟು ಅಲ್ಲಿ ಇಟ್ಟು ಅಲ್ಲೇ ಪೂಜೆ ಮಾಡ್ತೀವಿ ಅಷ್ಟೇ. ಸಪ್ರೇಟಾಗಿ ದೇವ್ರ ಮನೆ ಅಂತ ಏನಿಲ್ಲ. ನೋಡಿ ಈಗ ಕೋಣೆ ಎಲ್ಲ ರೆಡಿ ಆಯಿತು ಆಲ್ಮೋಸ್ಟ್ ಎಲ್ಲ ಪಾತ್ರೆ ಎಲ್ಲ ತಂದೆಲ್ಲ ಜೋಡಿಸಿದ್ವಿ. ಇವಾಗೆಲ್ಲ ಇದು ನಡುಮನೆ ಎಲ್ಲದೆಲ್ಲ ಪಾತ್ರೆ ಎಲ್ಲ ತೆಗೆದು ಜೋಡಿಸ್ಬಿಟ್ಟು ಇವಾಗ ನನ್ನ ತಂಗಿ ಎಲ್ಲ ನೀಟಾಗಿ ನೆಲ ವಾಶ್ ಮಾಡ್ತಾ ಇದ್ದಾಳೆ, ನೆಲ ತೊಳಿತಾ ಇದ್ದಾಳೆ. ಹಿಂದ್ಗಡೆನೂ ಅಷ್ಟೇ ಹರಡಿದ್ವಲ್ಲ, ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ ಮಟ್ಟಿಗೆ ಕ್ಲೀನಾಗಿದೆ. ಇಲ್ಲಿ ಪರ್ಸಲೆ ಮಾತ್ರ ಇನ್ನೂ ಹರಡಿದೆ, ಅದನ್ನು ಕ್ಲೀನ್ ಮಾಡಬೇಕು. ಬೆಳಿಗ್ಗಿಂದ ನಾವು ಉಪವಾಸ ಇದ್ದೀವಿ ಫ್ರೆಂಡ್ಸ್. ಬೆಳಿಗ್ಗಿಂದ ನಮ್ಮ ಮನೇಲಿ ಅಡುಗೆನೇ ಮಾಡಿಲ್ಲ ನೋಡಿ. ಅಡುಗೆ ಮಾಡ್ದಂಗೆ 3 ಜನ ಸೇರ್ಕೊಂಡು ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ನೋಡಿ. ನಮಗೆ ಮನೆ ಕ್ಲೀನಿಂಗ್ ಅಂತ ಬಂದುಬಿಟ್ರೆ ಯಾವ ಹಸುವು ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಬೆಳಗಿಂದ ಒಂದು 3-4 ಸಲ ಟೀ ಇಟ್ಕೊಂಬಿಟ್ಟು ಟೀ ಕುಡಿದು ಬಂದು ತಿನ್ನೋದು, ಕೆಲಸ ಮಾಡೋದು, ಟೀ ಕುಡಿಯೋದು, ಕೆಲಸ ಮಾಡೋದು, ಬರೀ ಇದನ್ನೇ ಮಾಡಿದ್ದೀವಿ. ಊಟ ಅಂತ ಒಂದು ತುತ್ತೂ ಬಾಯಿಗೆ ಇಟ್ಟಿಲ್ಲ ನೋಡಿ ನಾವು. ಆಮೇಲೆ ನಮ್ಮಮ್ಮ ಲಾಸ್ಟಿಗೆ ಸ್ವಲ್ಪ ಅಂಗಡಿಗೆ ಹೋಗಿತ್ತು ನೋಡಿ, ಏನು ಊಟ ಮಾಡಿಲ್ಲ ಬೆಳಗಿಂದ ಅಂತ ಇದು ಜ್ಯೂಸ್ ತಂದಿತ್ತು. ಜ್ಯೂಸ್ ಆದರೂ ಕುಡಿಯೋಣ ಅಂತ. ಆಮೇಲೆ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ರೆಡಿ ಆಯ್ತಲ್ಲ ಮನೆ, ಇನ್ನೇನು 90% ಎಲ್ಲ ರೆಡಿ ಆಯಿತು. ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ನನ್ನ ತಂಗಿನೇ ಲಾಸ್ಟಿಗೆ ಸ್ವಲ್ಪ ಅಡುಗೆ ಮಾಡ್ತಾಯಿದ್ಲು ನೋಡಿ. ನಾವು ಬೆಳಗ್ಗಿಂದ ಏನೂ ಊಟ ಮಾಡಿಲ್ಲ, ಏನಿಲ್ಲ. ಟೈಮ್ ಬೇರೆ ಆಲ್ರೆಡಿ 7:30 ಏನೋ ಆಗಿತ್ತು. ಅದೇ ಟೈಮಲ್ಲಿ ಏನಾದರೂ ಈಸಿಯಾಗಿರೋದು ಮಾಡ್ಕೊಂಡು ತಿನ್ನಬೇಕು ತಾನೇ ನಾವು. ನೋಡಿ ಅದರಲ್ಲೂ ರಿಸ್ಕಿಂದ ಇಟ್ಕೊಂಡಿದ್ವಿ. ಪಲಾವ್ ಮಾಡಿಕೊಂಡು, ಹಪ್ಳ ಮಾಡಿಕೊಂಡು, ಬೋಂಡ ಮಾಡ್ಕೊಂಡು ತಿಂತಾಯಿದ್ದೀವಿ ನೋಡಿ ನಾವು. ನನ್ನ ತಂಗಿದು ಎಲ್ಲ ನಾನಂತೂ ಏನೂ ಮಾಡಲಿಲ್ಲ. ಅಡುಗೆದು ಮಾತ್ರ ಅವಳೇ ಎಲ್ಲ ಮಾಡ್ತೀನಿ ಅಂತ ಅವಳೇ ಮಾಡ್ತಾಯಿದ್ದಾಳೆ. ಇಲ್ಲಿ ಹಪ್ಪಳ ಎಲ್ಲ ಮಾಡಿ, ಬೋಂಡ ಎಲ್ಲ ಮಾಡಿ ಅವಳೇ ಎಲ್ಲ ತಿಂಡಿ ಎಲ್ಲ ಮಾಡಿರೋದು. ತಿಂಡಿ ಅಷ್ಟೇ ಚೆನ್ನಾಗಿತ್ತು ನೋಡಿ. ಇಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಇವಾಗೆಲ್ಲ ತಿಂಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಟೈಮ್ ಆಲ್ರೆಡಿ 9 ಗಂಟೆ ಏನೋ ಆಗಿತ್ತು. ಅವಾಗ ನಾವು ತಿಂಡಿ ತಿಂತಾ ಇರೋದು. ಇದು ನನ್ನ ತಿಂಡಿ. ಇವಾಗ ಊಟ ಮಾಡ್ತಾಯಿದ್ದೀನಿ ನೋಡಿ. ಸಖತ್ತಾಗಿ ಬಂದಿತ್ತು ಮಾತ್ರ ಪಲಾವು, ಚೆನ್ನಾಗಿ ಮಾಡಿದ್ಲು. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ನಾಳೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.